ಇತ್ತೀಚೆಗೆ ಸಿರ್ವಾರ್ ಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದು, ಸೂಲಿಬೆಲೆ ಅವರು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕೆಂದು ಕೆಪಿಸಿಸಿ ಮಾಧ್ಯಮ ವಕ್ತಾರ ಎ ವಸಂತಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಖರ್ಗೆ ಅವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಹಲವಾರು ಜವಾಬ್ದಾರಿಯುತ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ರಾಜಕೀಯದಲ್ಲಿ ಅವರಿಗಿರುವ ಅನುಭವದಷ್ಟು ವಯಸ್ಸಿರದ ಸೂಲಿಬೆಲೆ ಅವರು ಹೀಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಸರಿಯಲ್ಲ. ಹಿಂದುತ್ವದ ಹೆಸರಿನಲ್ಲಿ ಮತೀಯ ಭಾವನೆಗಳನ್ನು ಕೆರಳಿಸುತ್ತಾ ಮಾತನಾಡಿ ಮೋದಿ ವೈಭವೀಕರಣವನ್ನು ಅವರು ಮಾಡುತ್ತಾರೆ. ಕಲಬುರಗಿ ಇಎಸ್ಐ ಆಸ್ಪತ್ರೆಗೆ ಖರ್ಗೆ ಅವರ ಹೆಸರಿಲ್ಲ, ಆದರೆ ಆಸ್ಪತ್ರೆ ನಿರ್ಮಾಣಕ್ಕೆ ಖರ್ಗೆ ಅವರ ಶ್ರಮವಿದೆ. ಇಎಸ್ಐ ಆಸ್ಪತ್ರೆಗೆ ಖರ್ಗೆ ಅವರ ಹೆಸರಿರುವ ಬಗ್ಗೆ ಸೂಲಿಬೆಲೆ ಸಾಬೀತು ಮಾಡಿದರೆ ನಾನು ರಾಜಕೀಯವಾಗಿ ನಿವೃತ್ತಿ ಪಡೆಯುವೆ ಎಂದು ಸವಾಲು ಹಾಕಿದ ಅವರು, ಸೂಲಿಬೆಲೆ ಅವರು ರಾಯಚೂರಿಗೆ ಬಂದರೆ ಪ್ರತಿಭಟಿಸುವ ಎಚ್ಚರಿಕೆ ನೀಡಿದರು. ಅವರ ಉದ್ದೇಶ, ಅವರ ಅಜೆಂಡಾ ಬಿಜೆಪಿಗೆ ಹಿಂದುತ್ವದ ಆಧಾರದ ಮೇಲೆ ಮತಗಳನ್ನ ಹುಡುಕಿಕೊಳ್ಳುವುದು, ಯುವಕರನ್ನ ಮತೀಯ ಭಾವನೆಯನ್ನು ಬೆಳೆಸಿಕೊಳ್ಳುವುದು ಮತ್ತು ಮೋದಿಯನ್ನ ವೈಭವೀಕರಿಸುವಂತ ಅಜೆಂಡಾವಾಗಿ ಇಟ್ಟುಕೊಂಡು ಅವರು ಮಾತನಾಡ್ತಾ ಕಲಬುರಗಿಯ ಇಎಸ್ಐ ಆಸ್ಪತ್ರೆಯನ್ನ ನೀವು ಮೇಲಿಂದ ಡ್ರೋನ್ ಕ್ಯಾಮರಾದ ಮೂಲಕ ನೋಡಿದ್ರೆ, ಗೂಗಲ್ ಮ್ಯಾಪ್ ಹಾಕಿ ನೋಡಿದ್ರೆ ಅದು ಖರ್ಗೆ ಅಂತ ಹೆಸರು ಕಾಣ್ತದೆ. ಖರ್ಗೆ ಅವರು ದೇಶದ ಸಾರ್ವಜನಿಕ ಹಣವನ್ನ ದುರುಪಯೋಗ ಮಾಡಿಕೊಂಡು ಸರ್ಕಾರದ ದುಡ್ಡಿನಿಂದ ತಮ್ಮ ಹೆಸರಿನ ಮೇಲೆ ತಮ್ಮ ಹೆಸರು ಕಾಣುವಂತೆ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇವರು ಅಯೋಗ್ಯರು ಎನ್ನುವಂತ ಅವಹೇಳನ. ಅದನ್ನ ಸಾಬೀತುಪಡಿಸಲಿಲ್ಲ ಅಂತಂದ್ರೆ ಅವನು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಸ್ಪಷ್ಟೀಕರಣ ಆಗಬೇಕು. ಈ ರೀತಿ ಸುಳ್ಳು ಅಪಪ್ರಚಾರ ಮಾಡುವಂತ ಧೋರಣೆ ಬಿಜೆಪಿ ನಾಯಕರಲ್ಲಿ. ಈ ಸಂದರ್ಭದಲ್ಲಿ ಪವನ್ ಪಾಟೀಲ್, ಮುರಳೀಧರ್ ಯಾದವ್ ಸೇರಿದಂತೆ ಇತರರು ಇದ್ದರು.